In unit 3rd ಒಂದು 5 ಥಿಯರಮ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್, ಪ್ರೂವ್ ದ್ಯಾಟ್ ದ ರಿಂಗ್ ಸಮ್ ಆಫ್ ಟೂ ಸರ್ಕ್ಯೂಟ್ಸ್ ಇನ್ ಎ ಗ್ರಾಫ್ G ಈಸ್ ಐದರ್ ಎ ಸರ್ಕ್ಯೂಟ್ ಆರ್ ಆ್ಯನ್ ಎಡ್ಜ್ ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಸರ್ಕ್ಯೂಟ್ಸ್. ಪ್ರೂವ್ ದ್ಯಾಟ್ ದ ರಿಂಗ್ ಸಮ್ ಆಫ್ ಒಂದು ಗ್ರಾಫ್ ಅಲ್ಲಿ ಮೋರ್ ದ್ಯಾನ್ 2 ಸರ್ಕ್ಯೂಟ್ ಇರ್ಬೋದು. ಇಲ್ಲಿ 2 ಸರ್ಕ್ಯೂಟ್ಸ್ ಅದರ ರಿಂಗ್ ಸಮ್ ಐದರ್ ಎ ಸರ್ಕ್ಯೂಟ್ ಅಥವಾ ಆರ್ ಆ್ಯನ್ ಎಡ್ಜ್ ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಸರ್ಕ್ಯೂಟ್ಸ್ ಅಂದರೆ ಡಿಸ್ಜಾಯಿಂಟ್ ಗ್ರಾಫ್ಸ್ ಆಗಿರ್ತದೆ ಅಂತ. ಸೊ ಅದರ ಫಸ್ಟ್ ಪ್ರೂಫ್, let T1, T2 be any two circuits in a graph G. ಸೊ ನಾನೊಂದು ಎಕ್ಸಾಂಪಲ್ ತಗೊಂಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒಂದು ಗ್ರಾಫ್, ದಿಸ್ ಇಸ್ ಒನ್ ಗ್ರಾಫ್ T1, T2. ದಿಸ್ ಇಸ್ ಎ ಗ್ರಾಫ್. ಓಕೆ, ಲೆಟ್ T1, T2 any two circuits in a graph G. ಈ ಗ್ರಾಫಲ್ಲಿ 2 ಸರ್ಕ್ಯೂಟ್ಸ್ T1 ಆ್ಯಂಡ್ T2. ಇಫ್ ದೇ ಅಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಏನು ರಿಂಗ್ ಸಮ್, ಅದರಲ್ಲಿಗೆ ಟೂ ಕೇಸಸ್ ತಗೊಳ್ಳೋ. ಒಂದು, ಇಫ್ ದೇ ಹ್ಯಾವ್ ನೋ ಎಡ್ಜಸ್ ಆರ್ ವರ್ಟಿಸಸ್ ಇನ್ ಕಾಮನ್. ಈ ಗ್ರಾಫಲ್ಲಿ 2 ಸರ್ಕ್ಯೂಟ್ಸಲ್ಲಿ ಯಾವುದೇ ಕಾಮನ್ ಎಡ್ಜ್ ಅಥವಾ ಕಾಮನ್ ವರ್ಟಿಸಸ್ ಇಲ್ಲದಿದ್ದರೆ ಅದರ ರಿಂಗ್ ಸಮ್ ಏನಾಗ್ತದೆ ಅಂತ. ಇಫ್ ದೇ ಹ್ಯಾವ್ no edges or vertices in common, then T1 ring sum T2. What happened? First ಈಗ 2 ಸರ್ಕ್ಯೂಟ್ಸ್ ಬರೀ. ಇದರ 2 ಸರ್ಕ್ಯೂಟ್ಸ್ ಯಾವುದು ಸಪ್ರೇಟ್ ಬರೀರಿ. T1, T2. ಓಕೆ, ಫಾರ್ ಎಕ್ಸಾಂಪಲ್ ನೇಮ್ ಕೊಡಿ. 1, 2, 3, ದಿಸ್ ಒನ್ 4, 5, 6, 7. ಅದೇ ರೀತಿ ಎಡ್ಜಸ್ A, B, C. ನೆಕ್ಸ್ಟ್ A, B, C, D, E, F, G, H, I. ಈಗ ಈ ಸರ್ಕ್ಯೂಟ್ ಏನು ಮಾಡ್ತದೆ, A1, 2, 3, A, B, C. ನೆಕ್ಸ್ಟ್ ದಿಸ್ ಒನ್ 4, 5, 6, 7, E, F, G. ಓಕೆ, ಸೊ ಈಗ ಕಂಡೀಷನ್ ನೋಡಿ. T1 and T2 2 circuits, they have no edges or no vertices in common. ಈಗ ಈ ಎರಡು ಇದರಲ್ಲಿ ಕಾಮನ್ ವರ್ಟಿಸಸ್ ಆ್ಯಂಡ್ ಕಾಮನ್ ಎಡ್ಜಸ್ ಇದೆಯಾ? ಇದು ನೋಡಿ, 1, 2, 3, 4, 5, 6, 7 ಆಲ್ ಆರ್ ಡಿಫ್ರೆಂಟ್ ವರ್ಟಿಸಸ್. ಸೇಮ್ A, B, C, D, E, F, G ಆಲ್ ಆರ್ ಡಿಫ್ರೆಂಟ್ ಎಡ್ಜಸ್. ಹೌದಾ? ಸೊ they have no edges or vertices in common. ಸೊ ಇವಾಗ ರಿಂಗ್ ಸಮ್ ಏನಾಗುತ್ತೆ, T1 ರಿಂಗ್ ಸಮ್ T2. what happened? T1 ring sum T2 is disconnected subgraph of G and hence an edge disjoint union of circuits. ಸೊ ರಿಂಗ್ ಸಮ್ ಮಾಡೋದು ಹೇಗೆ, ಕಾಮನ್ ಆಗಿರುವ ಎಡ್ಜಸ್ಸನ್ನು ಬರೀಲಿಕ್ಕಿಲ್ಲ. ಹೌದಾ? ಸೊ ಇಲ್ಲಿ ಕಾಮನ್ ಆಗಿ ಎಡ್ಜಸ್ ಯಾವುದಿಲ್ಲ, ಎಡ್ಜಸ್ ಇಲ್ಲ, ವರ್ಟಿಸಸ್ ಇಲ್ಲ. ಸೊ 1, 2, 3, 4, 5, 6, 7. ಹೌದಾ? ಎಡ್ಜಸ್ ಕೂಡ ಹಾಗೆ ಇಲ್ಲ. ಸೊ ರಿಂಗ್ ಸಮ್ ಮಾಡುವಾಗ ಕೂಡ ಏನು ಬರ್ತದೆ, ಒಂದು ವೇಳೆ ಅದರದ್ದು ಕಾಮನ್ ಎಡ್ಜಸ್ ಯಾವುದಾದ್ರೂ ಇದ್ದಿದ್ದರೆ ಏನೋ ಸರ್ಕ್ಯೂಟ್ ಏನಾದರೂ ಬರ್ತಿತ್ತು. ಬಟ್ ಇಲ್ಲಿ ದೇ ಹ್ಯಾವ್ ನೋ ಕಾಮನ್ ಎಡ್ಜಸ್. ಸೊ ಕಾಮನ್ ಎಡ್ಜಸ್ ಇದ್ದರೆ ಏನು ಬರೀಲಿಕ್ಕೆ ಇಲ್ಲ. ಎರಡು ಸರ್ಕ್ಯೂಟಲ್ಲಿ ರಿಂಗ್ ಸಮ್ ಮಾಡುವಾಗ ಕಾಮನ್ ಎಡ್ಜಸ್ ಇದ್ದರೆ ಬರಲಿಕ್ಕಿಲ್ಲ. ಸೊ ಎಲ್ಲ ಕೂಡ ಡಿಫ್ರೆಂಟ್. ಸೊ ಎಲ್ಲ ಕೂಡ ಬರೆದಿದ್ದೇನೆ.
then T1 ring sum T2 is disconnected subgraph of G and hence an edge disjoint union of circuits. Edge disjoint union means ಎಲ್ಲ ಏನು different edges. So this is the first one from when if they have no edges, ಕಾಮನ್ ಆಗಿರುವ edges ಅಥವಾ vertices ಇಲ್ಲದಿದ್ರೆ ಏನಾಗುತ್ತೆ ಅಂತ have edge disjoint union of circuits. Okay, ಈಗ suppose T1 and T2 have common vertices or edges, ಕಾಮನ್ ಆಗಿರೋ vertices ಅಥವಾ edges ಇದ್ದರೆ ಏನಾಗುತ್ತೆ ಅಂತ ಸೆಕೆಂಡ್ ಕೇಸ್. ಸೊ ಅದರಲ್ಲಿ 3 ಕೇಸಸ್ ಉಂಟು. ಫಸ್ಟ್ ಕೇಸ್ 1 ಫಸ್ಟ್ ಏನು ಕಾಮನ್ ಎಡ್ಜಸ್ ಇಲ್ಲದಿದ್ದರೆ ಏನಾಗುತ್ತೆ ಅಂತ. ಸೆಕೆಂಡ್ ಕೇಸ್ ಕಾಮನ್ ಆದ ಎಡ್ಜಸ್ ಅಥವಾ ವರ್ಟಿಸಸ್ ಇದ್ದರೆ ಏನು ಅದರಲ್ಲಿ 3 cases. So first case, if V is any vertex in T1 or T2 only, then degree of V equal to 2 in T1 ring sum of T2. ಈಗ suppose if V is, ಈಗ ಇದನ್ನೇ ಈ ಪ್ರೀವಿಯಸ್ ಎಕ್ಸಾಮೇ ತಗೊಳ್ಳಿ. ಸಪೋಸ್ V is, ಈಗ ಫಾರ್ ಎಕ್ಸಾಂಪಲ್ 2 ಅನ್ನು V ಅಂತ ತಗೊಳ್ಳಿ. V, ಓಕೆ. V is ಎನಿ ವರ್ಟೆಕ್ಸ್, ಯಾವುದೇ ವರ್ಟೆಕ್ಸ್ ಐದರ್ ಇದರಲ್ಲಿ ಅಥವಾ ಇದರಲ್ಲಿ, ಐದರ್ ಇನ್ T2 ಆರ್ T1. ಓಕೆ, ಇಫ್ V is ಎನಿ ವರ್ಟೆಕ್ಸ್ ಇನ್ T1 ಆರ್ T2 ಓನ್ಲಿ, ಯಾವುದೋ ಎರಡರಲ್ಲಿ ಅಲ್ಲ, ಯಾವುದಾದ್ರಲ್ಲಿ ಒಂದರಲ್ಲಿ ಇದ್ದರೆ ಅದರ ಡಿಗ್ರಿ ಏನು? ಸೊ ಈಗ ಇಲ್ಲಿ ಡಿಗ್ರಿ ಆಫ್ 2 ಏನು? 2 ಮೀನ್ಸ್ ಡಿಗ್ರಿ ಆಫ್ V ಏನು? 2, ಹೌದಾ? 2 ಎಡ್ಜ್ ಇನ್ಸಿಡೆಂಟ್ ಆಗಿದೆ. ಸೊ ಡಿಗ್ರಿ ಆಫ್ V 2, ಹೌದಾ? ಇದೀಗ ನಾವು T1 T2 ಸಪ್ರೇಟ್. ಅದೀಗ ರಿಂಗ್ ಸಮ್ ಮಾಡುವಾಗ ಏನು ಬಂತು? ಇದು ರಿಂಗ್ ಸಮ್, ಹೌದಾ? ಈಗ ರಿಂಗ್ ಸಮ್ ಮಾಡುವಾಗ ನಮಗೇನು ಎಡ್ಜ್ ಡಿಸ್ಜಾಯಿಂಟ್ ಯೂನಿಯನ್ ಬಂದದ್ದು, ಹೌದಾ? ಇದು ರಿಂಗ್ ಸಮ್. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೂಡ ಡಿಗ್ರಿ ಆಫ್ V2 ಏನು? 2, ಹೌದಾ? ಸೊ ರಿಂಗ್ ಸಮ್ ಕೂಡ T1 ರಿಂಗ್ ಸಮ್ T2 ಅಲ್ಲಿ ಡಿಗ್ರಿ ಆಫ್ V ಏನು? 2 ಎನ್ನುವುದೇನು? ಈವನ್ ನಂಬರ್. ಸೊ ಇಫ್ V ಈಸ್ ಎನಿ ವರ್ಟೆಕ್ಸ್ ಇನ್ T1 ಆರ್ T2, ಯಾವುದರಲ್ಲಿ ಒಂದರಲ್ಲಿ ಇದ್ದರೆ ಅದರ ರಿಂಗ್ ಸಮ್ ಮಾಡುವಾಗ ಆ ವರ್ಟೆಕ್ಸಿನ ಡಿಗ್ರಿ ಏನು? ಈವನ್ ಆಗಿರ್ತದೆ. ಡಿಗ್ರಿ ಆಫ್ V ಈಕ್ವಲ್ ಟು 2. ಇದು ಫಸ್ಟ್ ಕೇಸ್, ಈವನ್ ಅಂತ. ನೆಕ್ಸ್ಟ್ ಏನು ಕೇಸ್ ಸೆಕೆಂಡ್ ನೋಡಿ. ಕೇಸ್ 2, ಇಫ್ ಆ್ಯನ್ ಎಡ್ಜ್ ಈಸ್ ಕಾಮನ್ ಟು ಬೋತ್ T1 ಆ್ಯಂಡ್ T2, ಅಲ್ಲಿಗೆ ಯಾವುದಾದ್ರೂ ಒಂದಕ್ಕೆ ಇನ್ಕ್ಲೂಡ್ ಆಗಿದೆ ಅಂತ ನಿಂತದ್ದು. ಈಗ ಕೇಸ್ 2 ಅಲ್ಲಿ ಆ ವರ್ಟೆಕ್ಸ್ ಎರಡಕ್ಕೂ ಕಾಮನ್ ಆಗಿದ್ದರೆ ಏನಾಗುತ್ತೆ ಅಂತ. ನಾನೀಗೊಂದು ಸಪ್ರೇಟ್ ಎಕ್ಸಾಂಪಲ್ ತಗೊಳ್ತೇನೆ. ಇದೀಗ T1, ಇದು T2, ಇದೀಗ G. ಓಕೆ, ಸೊ ಈಗ ಇದರ ರಿಂಗ್ ಸಮ್ ಮಾಡಿ. T1 ರಿಂಗ್ ಸಮ್ T2 ಏನಾಗುತ್ತೆ? T1 ರಿಂಗ್ ಸಮ್ T2 ಇಲ್ಲಿ ಬರೆಯುವಾಗ ಏನು? ಇದರ ರಿಂಗ್ ಸಮ್ ಮಾಡುವಾಗ ಕಾಮನ್ ಎಡ್ಜ್ ಇದೆ, ಹೌದಾ? ಈ ಕಾಮನ್ ಆದ ಎಡ್ಜ್ ಬರೀಲಿಕ್ಕೆ ಇಲ್ಲ. ಅವಾಗೇನಾಗುತ್ತೆ? ಕಾಮನ್ ಎಡ್ಜ್ ಬರೀಲಿಕ್ಕೆ ಇಲ್ಲ. ದಿಸ್ ಈಸ್ T1 ರಿಂಗ್ ಸಮ್ T2. ಡಿಗ್ರಿ ಆಫ್ ಆಲ್ ವರ್ಟಿಸಸ್ ನೋಡಿಲಿ. 2, ಇದರದ್ದು 2, ಇದರದ್ದು 2, ಇದರದ್ದು 2, ಎಲ್ಲ ವರ್ಟಿಸಸ್ ಇದು ಡಿಗ್ರಿ 2. ಓಕೆ, ಸೊ ಸೆಕೆಂಡ್ ಕೇಸ್ ಏನು? ಇಫ್ ಆ್ಯನ್ ಎಡ್ಜ್, ಈಗ ಈ ಗ್ರಾಫಲ್ಲಿ T1 T2 ಸರ್ಕ್ಯೂಟ್, ಇದರಲ್ಲಿ ಯಾವುದಾದ್ರೂ ಒಂದು ಎಡ್ಜ್ ಕಾಮನ್ ಆಗಿದ್ದರೆ ಅದರ ರಿಂಗ್ ಸಮ್ ಏನು ಅಂತ. ಸೊ ಈ ಎಡ್ಜನ್ನು ಕಾಮನ್ ಆಗಿ ತಗೊಳ್ಳೋದು. ಇದರ ರಿಂಗ್ ಸಮ್ ಬರೆಯುವಾಗ ಕಾಮನ್ ಎಡ್ಜ್ ಬರೀಲಿಕ್ಕಿಲ್ಲ. ಸೊ ಇವಾಗ ಈ ಎಲ್ಲ ವರ್ಟಿಸಸ್ಸಿನ ಡಿಗ್ರಿ ಏನು? 2. ಓಕೆ, ಇದು ಸೆಕೆಂಡ್ ಕೇಸ್. ನೆಕ್ಸ್ಟ್ ಕೇಸ್ 3, ಇಫ್ T1 ಆ್ಯಂಡ್ T2 ಜಸ್ಟ್ ಇಂಟರ್ಸೆಕ್ಟ್ ಎಟ್ V, ದೆನ್ ಡಿಗ್ರಿ ಆಫ್ V. ಈಗ ಇನ್ನೊಂದು ಜಸ್ಟ್ ಇಂಟರ್ಸೆಕ್ಟ್ ಅಂತ ಹೇಳಿದರೆ, ಅಂದರೆ ಗ್ರಾಫ್ ಯಾವ ರೀತಿ? ಫಾರ್ ಎಕ್ಸಾಂಪಲ್
ಇದು ಜಸ್ಟ್ ಇಂಟರ್ಸೆಕ್ಟ್ T1 T2 ಇದು ಗ್ರಾಫ್ G, ಇದೀಗ ಒಂದು V ಜಸ್ಟ್ ಇಂಟರ್ಸೆಕ್ಟ್ ಎಟ್ V. ಇಲ್ಲಿ ವಿದೌಟ್ ಕಾಮನ್ ಎಡ್ಜ್ ಇಲ್ಲ, ವಿದೌಟ್ ಎ ಕಾಮನ್ ಎಡ್ಜ್. ಸೊ ಇಲ್ಲೀಗ ರಿಂಗ್ ಸಮ್ ಇದೀಗ ವಿದೌಟ್ ಕಾಮನ್ ಎಡ್ಜ್. ಸೊ ಇವಾಗ ಇದರ ವರ್ಟೆಕ್ಸ್ ಡಿಗ್ರಿ ಏನು, ಡಿಗ್ರಿ ಆಫ್ ವಿ ಈಕ್ವಲ್ ಟು 4, ಹೌದಾ? 1 2 3 4, ಡಿಗ್ರಿ ಆಫ್ ವಿ 4. T1 ರಿಂಗ್ ಸಮ್ T2. ಓಕೆ, ಸೊ ಇನ್ ಎನಿ ಕೇಸ್ ಈ 3 ಕೇಸಲ್ಲಿ ಕೂಡ ನೋಡಿ, ಇದರಲ್ಲಿ ನೋಡಿ ಇಲ್ಲಿ 4 ಆದರೆ ಇದು ಕೂಡ 4, ಸಾರಿ ಇದರದ್ದು ಡಿಗ್ರಿ 2, ಇದು 2 ಇದು 2 ಇದು 2 ಇದು 4. ಸೊ ಎಲ್ಲ ಈವನ್ ನಂಬರ್. ಸೊ ಫಸ್ಟ್ ಕೇಸ್ ನೋಡಿ, ಸ್ಟಾರ್ಟಿಂಗಿಂದ ಹೇಳ್ತೇನೆ ಒಮ್ಮೆ. ಫಸ್ಟಲ್ಲಿ ಲೆಟ್ ಎರಡು ಸರ್ಕ್ಯೂಟ್ ಆಫ್ ಎ ಗ್ರಾಫ್ G, ಇಫ್ ದೇ ಫಸ್ಟ್ ಕೇಸ್ ಇಫ್ ದೇ ಹ್ಯಾವ್ ನೋ ಎಡ್ಜ್ ಅಥವಾ ವರ್ಟಿಸಸ್ ಇನ್ ಕಾಮನ್ ಆಗಿರುವ ಎಡ್ಜ್ ಅಥವಾ ವರ್ಟಿಸಸ್ ಇಲ್ಲದಿದ್ದರೆ ಏನಾಗುತ್ತೆ ಅಂತ. ಆವಾಗ ಏನಾಗುತ್ತೆ, ಅದರ ಎರಡರ ಕಾಮನ್ ಎಡ್ಜ್ ಇಲ್ಲದಿದ್ದರೆ ಅದರ ಎರಡರ ರಿಂಗ್ಸ್ ಅನ್ನು ಮಾಡುವಾಗ ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಎಡ್ಜಸ್ ಬರುತ್ತೆ, ಎರಡು ಡಿಸ್ಜಾಯಿಂಟ್ ಗ್ರಾಫ್ಸ್, ಹೌದಾ? ಸೊ ನೆಕ್ಸ್ಟ್ ಒಂದು ವೇಳೆ ಕಾಮನ್ ಎಡ್ಜ್ ಅಥವಾ ವರ್ಟಿಸಸ್ ಇದ್ದರೆ ಏನಾಗುತ್ತೆ ಅಂತ. ಸೊ ಇಲ್ಲಿ ನಾವೀಗ ಫಸ್ಟ್ ಅದರಲ್ಲಿ 3 ಕೇಸು. ಸೊ ಫಸ್ಟ್ ಕೇಸಲ್ಲಿ ಒಂದು ವರ್ಟೆಕ್ಸ್ ವಿ ಐದರ್ ಇನ್ T1 ಆರ್ T2, ಎರಡರಲ್ಲೆಲ್ಲ ಒಂದು T1 ಅಥವಾ T2 ಅಲ್ಲಿ ಒಂದು ವರ್ಟೆಕ್ಸ್ ಇದೆ. ಸೊ ಅದರ ಎಲ್ಲದರ ಡಿಗ್ರಿ ರಿಂಗ್ ಸಮ್ ಮಾಡುವಾಗ ಸೇಮ್ ಇದೆ ಬರೋದು. ಅದರ ಎಲ್ಲದರ ಡಿಗ್ರಿ ಏನು, 2 2 2 2 2 2 2 ಈವನ್ ಡಿಗ್ರಿ. ಸೊ ಫಸ್ಟ್ ಕೇಸಲ್ಲಿ ಈವನ್ ಡಿಗ್ರಿ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಕೇಸ್, ದೇ ಹ್ಯಾವ್ ಎ ಕಾಮನ್ ಎಡ್ಜ್, T1 ಮತ್ತು T2 ಕಾಮನ್ ಎಡ್ಜ್ ಇದ್ದರೆ ಸೊ ಅದರ ರಿಂಗ್ ಸಮ್ ಹೀಗೆ ಬರ್ತದೆ. ಆವಾಗ ಈ ಎಲ್ಲ ವರ್ಟೆಕ್ಸಿನ ಡಿಗ್ರಿ ಏನು, 2 2 2 2 2. ಸೊ ಇದು ಕೂಡ ಏನು, ಈವನ್. ಸೇಮ್ ಇನ್ನು ಥರ್ಡ್ ಕೇಸಲ್ಲಿ ಜಸ್ಟ್ ಇಂಟರ್ಸೆಕ್ಟ್ T1 ಆ್ಯಂಡ್ T2 ಜಸ್ಟ್ ಇಂಟರ್ಸೆಕ್ಟ್ ಎಟ್ ವಿ ಅಲ್ಲಿ ಇಂಟರ್ಸೆಕ್ಟ್ ಆದರೆ ಸೊ ಅದರ ರಿಂಗ್ಸ್ ಕೂಡ ಸೇಮ್ ಇದೇ ಗ್ರಾಫ್ ಬರ್ತದೆ. ಸೊ ಆವಾಗ ಅದರ ಡಿಗ್ರಿ ಏನು, ವಿದು ಡಿಗ್ರಿ 4, ಇದರದ್ದು 2 2 2 2. ಸೊ ಎಲ್ಲದರ ಡಿಗ್ರಿ ಕೂಡ ಏನು, ಈವನ್ ನಂಬರ್ ಆಗಿರ್ತದೆ, ಆಯಿತಾ? ಸೊ ಈಗ ಕನ್ಕ್ಲೂಷನ್ ಬರೀ ಏನು, ಇನ್ ಎನಿ ಕೇಸ್ ಡಿಗ್ರಿ ಆಫ್ ಎವ್ರಿ ವರ್ಟೆಕ್ಸ್ ಇನ್ T1 ರಿಂಗ್ ಸಮ್ T2, T1 ರಿಂಗ್ ಸಮ್ T2 ಈಸ್ ಈವನ್. ಎಲ್ಲ ಕೇಸಲ್ಲಿ ಕೂಡ ವರ್ಟೆಕ್ಸ್ ಇನ್ T1 ರಿಂಗ್ ಸಮ್ T2 ಗ್ರಾಫಲ್ಲಿರುವ ವರ್ಟೆಕ್ಸ್ನ ಡಿಗ್ರಿ ಏನು, ಈವನ್. ಓಕೆ, ಸೊ ಈಗ ವರ್ಟೆಕ್ಸಿನ ಡಿಗ್ರಿ ಈವನ್ ಆದರೆ ಆ ಗ್ರಾಫನ್ನು ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಓದಿರ್ಬೋದು. ಸೊ ಈವನ್ ಆದರೆ ಏನು, ಆ ಗ್ರಾಫನ್ನು ಏನು ಅಂತ ಹೇಳೋದು, T1 ರಿಂಗ್ ಸಮ್ T2 ಗ್ರಾಫ್ ಈವನ್ ಆದರೆ ಅದೇನು, ಯೂಲರ್ ಗ್ರಾಫ್ ಅಥವಾ ಆಯ್ಲರ್ ಗ್ರಾಫ್. ಇದನ್ನು ಆಯ್ಲರ್ ಗ್ರಾಫ್ ಅಂತ ಹೇಳೋದು. ಬಟ್ ಇನ್ನೊಂದುಂಟು, ಆಯ್ಲರ್ ಗ್ರಾಫ್ ಆದರೆ ಅದರ ಕಂಡೀಷನ್ ಏನು, ದೇರ್ಫೋರ್ T1 ರಿಂಗ್ ಸಮ್ T2 is a circuit on the circuit or an edge disjoint union of circuit. ಓಕೆ, ಇಷ್ಟೇ. ಫಸ್ಟ್ ಒನ್ನಲ್ಲಿ ಎಡ್ಜ್ ಡಿಸ್ಜಾಯಿಂಟ್ ಬರ್ತದೆ, ಯಾವುದೇ ಕಾಮನ್ ಎಡ್ಜ್ ಅಥವಾ ವರ್ಟೆಕ್ಸ್ ಇಲ್ಲದ್ರೆ ಎಡ್ಜ್ ಡಿಸ್ಜಾಯಿಂಟ್ ಬರುತ್ತೆ. ನೆಕ್ಸ್ಟ್ ಕಾಮನ್ ಅದು ಒಂದು ವರ್ಟೆಕ್ಸ್, ಯಾವುದರಲ್ಲಿ ಒಂದು ಇಲ್ಲಿ ವರ್ಟೆಕ್ಸ್ ಇದ್ದರೆ ಅದು ಈವನ್ ಡಿಗ್ರಿ. ನೆಕ್ಸ್ಟ್ ಕಾಮನ್ ಎಡ್ಜ್ ಇದ್ದರೆ ಅದರ ವರ್ಟೆಕ್ಸ್ನ ಎಲ್ಲ ಡಿಗ್ರಿ 2. ಸೇಮ್ ಎಲ್ಲ ಜಸ್ಟ್ ಇಂಟರ್ಸೆಕ್ಟ್ ಆದರೆ ಆ ರಿಂಗ್ ಸಮ್ ಮಾಡುವಾಗ ಎಲ್ಲ ವರ್ಟೆಕ್ಸ್ ಕೂಡ ಈವನ್. ಸೊ ಎಲ್ಲ ವರ್ಟೆಕ್ಸ್ ಈವನ್ ಆದರೆ ಅದನ್ನು, ಎಲ್ಲ ವರ್ಟೆಕ್ಸ್ನ ಡಿಗ್ರಿ ಈವನ್ ಆದರೆ ಅದು ಆಯ್ಲರ್ ಗ್ರಾಫ್. ಆಯ್ಲರ್ ಗ್ರಾಫ್ ಏನು, ಐದರ್ ಈ ಸರ್ಕ್ಯೂಟ್ ಅಥವಾ ಆ್ಯನ್ ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಸರ್ಕ್ಯೂಟ್ ಆಗಿರ್ತದೆ. ಹ್ಯಾಸ್ ದಿ ಪ್ರೂಫ್. ನೆಕ್ಸ್ಟ್
you are all already study about incidence matrix. A small topic, reduced incidence matrix. What is reduced incidence matrix? A matrix obtained by removing any one row, from the incidence matrix is called reduced incidence matrix. reduced incidence matrix ಹೇಗೆ ಬರೀತೀರಾ? ಒಂದು ವರ್ಟೆಕ್ಸ್, ಒಂದು ಸೈಡ್ ವರ್ಟೆಕ್ಸ್ ಬರೀತೀರಾ, ಇನ್ನೊಂದು ಮೇಲ್ಗಡೆ ಏನು ಕಾಲಮ್ ವೈಸ್ ರೋ ಎಡ್ಜ್ ಬರೀತೀರಾ, ರೋ ವೈಸ್ ವರ್ಟೆಕ್ಸ್ ಬರೀತೀರಾ. ಆ ವರ್ಟೆಕ್ಸಿಗೆ ಆ್ಯಾವೇಜ್ ಇನ್ಸಿಡೆಂಟ್ ಆಗಿದೆ, ಅದಕ್ಕೆ 1 1, ಹೌದಾ? ಇನ್ಸಿಡೆಂಟ್ ಆಗದಿದ್ದರೆ 0 ಬರೆಯೋದು, ಅದು ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಬರೆಯೋದು. ಸೊ ಈಗ ರೆಡ್ಯೂಸ್ಡ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಂತೆ ಆ ಮ್ಯಾಟ್ರಿಕ್ಸಲ್ಲಿ ಒಂದು ರೋವನ್ನು ಡಿಲೀಟ್ ಮಾಡೋದು. ಒಂದು ರೋ ಅಂದರೆ ಈಗ ಫಸ್ಟ್ ವರ್ಟೆಕ್ಸ್ V1 ಇದ್ದರೆ V1ಗೆ ಕರೆಸ್ಪಾಂಡ್ ಆಗಿರುವ ರೋ, ಹೌದಾ? ಸೊ ಅದನ್ನು ಡಿಲೀಟ್ ಮಾಡುವಂಥದ್ದು. ಸೊ ಆ ರೋ ಡಿಲೀಟ್ ಆದರೆ ಏನು? ವರ್ಟೆಕ್ಸ್ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಕೂಡ ಡಿಲೀಟ್ ಆದಾಗೆ, ಹೌದಾ? ಸೊ ಆ ಡಿಲೀಟ್ ಆದ ವರ್ಟೆಕ್ಸನ್ನು ರೆಫರೆನ್ಸ್ ವರ್ಟೆಕ್ಸ್ ಅಂತ ಹೇಳೋದು. ಏನು? ರೆಫರೆನ್ಸ್ ವರ್ಟೆಕ್ಸ್. ಓಕೆ, ಡಿಲೀಟ್ ಆದ ರೋನ ಕರೆಸ್ಪಾಂಡಿಂಗ್ ವರ್ಟೆಕ್ಸನ್ನು ರೆಫರೆನ್ಸ್ ವರ್ಟೆಕ್ಸ್ ಅಂತ ಹೇಳೋದು. ನೆಕ್ಸ್ಟ್ ಅದರ ಬೇಸಿಸ್ ಮೇಲೆ ಒಂದು ಕೊರೊಲರಿ ಇದೆ, ಇಂಪಾರ್ಟೆಂಟ್, 3 ಮಾರ್ಕ್ಸ್ಗೆಲ್ಲ ಕೇಳ್ಬೋದು. Corollary: the reduced incidence matrix of a tree is non-singular. ಇಲ್ಲಿ ಪರ್ಟಿಕ್ಯುಲರ್ ಗ್ರಾಫ್ ಕೊಟ್ಟಿದ್ದಾರೆ, ಟ್ರೀ ರೆಡ್ಯೂಸ್ಡ್ ಇನ್ಸಿಡೆಂಟ್ ಮ್ಯಾಟ್ರಿಕ್ಸ್ ಟಿ ಈಸ್ ಎ ನಾನ್ ಸಿಂಗ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಒಂದು ಗ್ರಾಫ್ ತಗೊಳ್ಳಿ. ಟ್ರೀ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಟ್ರೀ 1 2 3 4 A B C. A tree is a which graph? Connected graph. Okay, a tree is a connected graph with the n vertices. N vertices means here how much? 1 2 3 4 vertices and n minus 1 edges. Edges 1 2 3. Okay, 4 means 4 minus 1 means 3. N vertices and n minus 1 edges. Its reduced incidence matrix will be of the word order n minus by n minus 1. ಈಗ ಇದನ್ನು ಫಸ್ಟ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಬರೀರಿ. ನೆಕ್ಸ್ಟ್ ಅದಕ್ಕೆ ಒಂದು ರೋ ರೆಡ್ಯೂಸ್ ಮಾಡಿ ಬರೆದಾಗ ಅದರ ಆರ್ಡರ್ ಏನಾಗಿರುತ್ತೆ? n minus 1 ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ರ್ಯಾಂಕ್ n minus 1. ನೋಡುವ ಹೇಗೆ ಬರುತ್ತೆ. ಇಲ್ಲಿ ಏನು ಬರಿತೀರಾ? edges A B C. here vertices 1 2 3 4. ಓಕೆ, ಸೊ ನಾವು 1ಗೆ ಇನ್ಸಿಡೆನ್ಸ್ ಆಗಿರುವ ಎಡ್ಜ್ ಯಾವುದು? ಎ, ಹೌದಾ? ಸೊ 1. ನೆಕ್ಸ್ಟ್ ನೆಕ್ಸ್ಟ್ ಬಿ ಇಲ್ಲ 0 0. ನೆಕ್ಸ್ಟ್ ಬಿಗೆ ಇನ್ಸಿಡೆನ್ಸ್ ಆಗಿರೋದು ಯಾವುದೆಲ್ಲ? ಸಾರಿ 2ಗೆ ಬಿ ಸಿ ಎ. ಓಕೆ, ಬಿ ಸಿ ಎ. ನೆಕ್ಸ್ಟ್ 3ಗೆ ಬಿ, ಅದರ್ವೈಸ್ 0. ನೆಕ್ಸ್ಟ್ 4ಗೆ ಸಿ, ಅದರ್ವೈಸ್ 0. Okay, this is 1 2 3 4 by 3 matrix. ಇದು ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್. ಈಗ ರೆಡ್ಯೂಸ್ಡ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಮೀನ್ಸ್ ರೆಡ್ಯೂಸ್ 1 ರೋ. ಓಕೆ, ಸೊ what's the 1 1 1 0 1 0 0 0 1. This is a graph. What is the order? 3 by 3. Okay, what's 3? n minus 1 cross n minus 1. So this is a 3 by 3 means square matrix. Square
matrix. Okay, so ಅದನ್ನೇ ಹೇಳಿದೆ, a tree is a connected graph with n vertices, n minus 1 edges. Its reduced incidence matrix will be, ಇದು ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್, ಇದು ರೆಡ್ಯೂಸ್ಡ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಆಫ್ ದ ಆರ್ಡರ್ n minus 1 n minus 1 square matrix with rank n minus 1. ರ್ಯಾಂಕ್ ಗೊತ್ತುಂಟು, ಹೇಗೆ ಫೈಂಡ್ ಔಟ್ ಮಾಡಿದ್ರು, ರೋ ಎಕಲಾನ್ ಫಾರ್ಮ್, ಹೌದಾ, ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸಿಗೆ ಕನ್ವರ್ಟ್ ಮಾಡಿ ಫೈಂಡ್ ಔಟ್ ಮಾಡುವಂಥದ್ದು ರ್ಯಾಂಕ್. ದೇರ್ಫೋರ್ ಇಟ್ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ದೇರ್ಫೋರ್ it is a non-singular matrix. Non-singular matrix ಹೌದಾ. ಡಿಟರ್ಮಿನೆಂಟ್ ಏನು ಬರುತ್ತೆ ಇದರದ್ದು? 1 ಇಂಟು ಡಿಟರ್ಮಿನೆಂಟ್ ಆಫ್ ಎ 1 ಇಂಟು 1 minus 0, so minus 1 into this is 0 again plus 1 into this also 0, so this is not equal to 0, so non-singular matrix. Therefore the reduced incident matrix of a tree is non-singular. 3 marks ಗೆ ಕೇಳ್ಬೋದು.